ನನಗೆ ಹೊರ ಜಗತ್ತಿಂದು ಓದಕ್ಕೆ ಬರೋಕ್ಕೆ ಮುಂಚೆ ಕಿವಿಗಳಿಂದ ಕೇಳಿದ್ದು ನಾನು ಕೂಡ ರೇಡಿಯೋಯಿಂದ. ನಮ್ಮನೆ ಶುರುವಾಗ್ತಿದ್ದು ನಮ್ಮಪ್ಪ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಅವರು ಇನ್ನೂ ಬಂದಿರ್ತಿರ್ಲಿಲ್ಲ, ಆವಾಗಲೇ ರೇಡಿಯೋ ಆನ್ ಮಾಡಿ ಹೋಗ್ತಿದ್ರು. ನಾವು ಅದನ್ನು ಕೇಳಿ ಹೇಳ್ಬೇಕಾಗಿತ್ತು. ಸಿಗ್ನೇಚರ್ ಟ್ಯೂನ್ ಅಂತಾರಲ್ವ, ಅದು ಬರುವಾಗನೇ ಆನ್ ಮಾಡಿಟ್ಟು ಹೋಗ್ತಿದ್ರು. ಅಲ್ಲಿಂದ 8 ಗಂಟೆವರೆಗೂ ಆಫ್ ಮಾಡ್ತಿರ್ಲಿಲ್ಲ. ಇಂಗ್ಲೀಷ್ ಹಿಂದಿ ವಾರ್ತೆಗಳು ಆಗೋವರೆಗೂ ಮಾಡ್ತಿರ್ಲಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಹಲವಾರು ವಿಷಯಗಳನ್ನ ಚಿಕ್ಕವಳಿಂದ ತಿಳ್ಕೊಂಡಿದ್ದೆ. ಅಲ್ಲಿ ಚಿಂತನ ಬರ್ತಾಯಿತ್ತು, ರಂಗಗೀತೆಗಳು ಬರ್ತಾಯಿತ್ತು, ಕವನಗಳು ಓದ್ತಾಯಿದ್ರು, ಪ್ರಾದೇಶಿಕ ಸಮಾಚಾರಗಳು ಬರ್ತಿತ್ತು, ರಾಷ್ಟ್ರೀಯ ವಾರ್ತೆ ಬರ್ತಾಯಿತ್ತು. ಆ 1.5-2 ಗಂಟೆಯಲ್ಲಿ ನಾವು ನಮಗದು ಗೊತ್ತಿಲ್ಲದ ಸ್ಕೂಲು, ಕಾಣದ ಸ್ಕೂಲ್, ಅದು ಕೇಳುವ ಸ್ಕೂಲು. ಈ ಸ್ಕೂಲಲ್ಲಾದರೆ ನೀವು ಟೀಚರ್ ಹೇಳ್ತಾರೆ, ನಾನು ಕೇಳ್ತೀನಿ. ಬಟ್ ಆಮೇಲೆ ಅದರೊಳಗೆ ಶ್ರೋತೃಗಳ ಅಭಿಪ್ರಾಯಗಳನ್ನು ಕೂಡ ಆಧರಿಸಿ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ನಾವು ಕೇಳಿದ ಹಾಡು ಹಾಕ್ತಿದ್ರು, ಕೇಳಿದ ಕಾರ್ಯಕ್ರಮಗಳಾಗ್ತಿದ್ರು. ಕೃಷಿ ರಂಗದಲ್ಲಿ ಆಯಾ ಸೀಸನ್ನಿಗೆ ಸಂಬಂಧಪಟ್ಟ ಬೆಳೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಹಾಗಾಗಿ ನನಗೆ ಅದು ಲೈಕ್ ಪಾಠಶಾಲೆನೇ, ರೇಡಿಯೋ ಲೈಕ್ ಪಾಠಶಾಲೆ. ನನಗೆ ಓದಕ್ಕೆ ಬರೋಕ್ಕೆ ಮುಂಚೆ 5 ವರ್ಷ ಆದಾಗ ನಾನು ಅಕ್ಷರ ಕಲ್ತಿದ್ದೆ. 3-4 ವರ್ಷಕ್ಕೆಲ್ಲ ನನಗೆ ಅಕ್ಷರ ಬರ್ತಿತ್ತು. ಆವಾಗ ನಾನು ಅಕ್ಷರ ಸಾಂಗತ್ಯವನ್ನು ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಇದು ಸಾಂಗತ್ಯ ನಮ್ಮದು, ಬೆಳಗ್ಗೆ ಮತ್ತು ಸಂಜೆ ರೇಡಿಯೋ. ಸಂಜೆ ಕೃಷಿ ರಂಗದಿಂದ ವಾರ್ತೆವರೆಗೆ, ಬೆಳಗ್ಗೆ ಹೇಳೋದ್ನಲ್ಲ ಸಿಗ್ನೇಚರ್ ಟ್ಯೂನಿಂದ ಇಂಗ್ಲೀಷ್ ಹಿಂದಿ ವಾರ್ತೆವರೆಗೂ. ಅದರಿಂದ ನಂಗೆ ತುಂಬ ನಾಲೆಡ್ಜ್ ಬಂದಿತ್ತು. ಬೇರೆಯವ್ರಿಗಿಂತ ನಾನು ಸ್ವಲ್ಪ ಭಿನ್ನ ಅನ್ನಿಸುವಷ್ಟು ನಾಲೆಡ್ಜ್ ನನಗೆ ಬಂದಿತ್ತು. ಈಗಾದರೂ ಕೂಡ ರೇಡಿಯೋ ಅತ್ಯಂತ ವಿಶ್ವಾಸಾರ್ಹ ಮಾಧ್ಯಮ. ವ್ಯಾಲಿಡೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರೇಡಿಯೋದಲ್ಲಿ ಬಂದರೆ. ಅದು 100% ಕರೆಕ್ಟ್ ಇರುತ್ತೆ ಮತ್ತು ಜನರಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನೇ ಕೊಡ್ತಾರೆ. ವಿಶೇಷವಾಗಿ ಮಕ್ಕಳಿಗೆ, ಮಹಿಳೆಯರಿಗೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವತ್ತು ಈಗ ನಾವು ಮಹಿಳಾ ಪ್ರಾಧಾನ್ಯದ ಬಗ್ಗೆ ಈಗ ಮಾತಾಡ್ತಿದ್ದೀವಿ, ಆವಾಗ ಬರ್ತಿತ್ತು ಮಹಿಳಾ ಧ್ವನಿ, ಯುವರಂಗ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಅವ್ರು ಬೇರೆ ಪ್ರೋಗ್ರಾಮ್ ಮಾಡ್ತಿದ್ರು. ನೇಚರಿಗೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆ ಜೊತೆ ಸಹಯೋಗದಿಂದ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಹಾಗಾಗಿ ನಾವೆಲ್ಲ ಅವುಗಳನ್ನ ಪಾಠದ ರೀತಿಯೇ ತಗೊಂಡಿದ್ದೀವಿ. ಇವತ್ತಿಗೂ ಕೂಡ ಅವು ನನ್ನೊಳಗಡೆ ಇದ್ದಾವೆ. ಆವತ್ತಿನ ಹಾಡುಗಳು, ಒಂದು ವಿಷಯಗಳು, ಅವೆಲ್ಲವೂ ಕೂಡ ಈಗ ಆಹಾರ ಸರಪಡಿನ ನಾವು ರೇಡಿಯೋನಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಸ್ಕೂಲಲ್ಲಿ ಓದಿದ್ದಕ್ಕಿಂತ. ಒಂದು ಅರಣ್ಯ ಇಲಾಖೆ ಸಹಯೋಗದ ಜೊತೆ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಆಹಾರ ಸರಪಳಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಒಂದು ರೂಪಕದಲ್ಲಿ ನಮಗೆ ಕೇಳಿದರು ಅಂದರೆ ನಾವು ಅದನ್ನು ಎಷ್ಟು ನಿಜ ಅಲ್ವಾ, ಹೌದಲ್ವಾ, ನಾವು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು ಅನ್ನುವ ಸೆನ್ಸಿಟೈಸೇಷನ್ ಅವರು ಆವಾಗ ಮಾಡಿದರು. ಹಾಗಾಗಿ ರೇಡಿಯೋ ಇವತ್ತಿಗೂ ಕೂಡ ಅದರದ್ದು ಮಹತ್ವ ಮತ್ತು ಮಾನ್ಯತೆ ಇದ್ದೇ ಇದೆ. ಮತ್ತು ಹೇಳಿದ್ನಲ್ಲ, ವಿಶ್ವಾಸಾರ್ಹತೆಗೆ ಅದು ಮತ್ತೊಂದು ಹೆಸರು. ಅದನ್ನು ಯಾರೂ ಕ್ವಶನ್ ಮಾಡಲ್ಲ. ಹಾಗಾಗಿ ಅದಕ್ಕೆ ಸೆನ್ಸರ್ ಅವಶ್ಯಕತೆನೇ ಬರೋದಿಲ್ಲ. ಮತ್ತು ಎಲ್ಲರೂ ಕೂಡ 100 ಸತಿ ಯೋಚನೆ ಮಾಡಿ ತೂಕ ಮಾಡಿನೇ ನಿಮ್ಮ ಶ್ರೋತೃಗಳಿಗೆ ಕೊಡ್ತೀರ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕಾಯಿತು, ನಗರ ಪ್ರದೇಶಗಳಲ್ಲೂ ಕೂಡ ರೇಡಿಯೋ ಕೇಳೋದು ಒಂದು ಅತ್ಯುತ್ತಮವಾದ ಭಾಗ ಆಗಬೇಕು ಜನರಿಗೆ. ಮತ್ತು ಅದು ಕೇಳ್ತಾ ನಾವು ಬೇರೆನೂ ಮಾಡಬಹುದು, ಕೆಲಸ ಮಾಡಬಹುದು. ಅದನ್ನು ಮಾಡ್ತಾನೆ ನಾವು ಇನ್ನೊಂದ್ರ ಜೊತೆಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೂ ನಾವು ಕೇಳ್ಬೋದು. ಅದನ್ನು ಹೀಗೆ ಹಿಡ್ಕೊಂಡೇ ಓಡಾಡಬೇಕು ಅನ್ನೋ ಅಂತ ಇಲ್ಲ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾ ನಮ್ಮ ಜ್ಞಾನಾರ್ಜನೆ ಮಾಡ್ಕೋಬಹುದು. ಹಾಗಾಗಿ ರೇಡಿಯೋ ನನ್ನ ಪ್ರಕಾರ ಎಲ್ರಿಗೂ ಒಂದು ಜ್ಞಾನಾರ್ಜನೆ, ವಯೋಭೇದ, ಲಿಂಗಭೇದ ಇರಲಾರ್ದಂಗೆ ಆ ಸಂಸ್ಕೃತಿ ಇರಬೇಕು. ರೇಡಿಯೋ ಸಂಸ್ಕೃತಿ ಮುಂದುವರಿಬೇಕು ಅಂತ ನನ್ನ ಆಶಯ. ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಮಹಿಳಾ ಸಬಲೀಕರಣ ವಿಷಯಗಳಲ್ಲಿ ರೇಡಿಯೋ ಯಾವ ರೀತಿ ಬದಲಾವಣೆ ತರಬಹುದು? ಅದ್ರ ಬಗ್ಗೆ ಖಂಡಿತ ಹೇಳಿದ್ನಲ್ಲ, ಅದು ಯಾವಾಗೂ ಮಾಡ್ತಾ ಬಂದಿದೆ ರೀ. ಕಳೆದ 50 ವರ್ಷಕ್ಕಿಂತ ಹೆಚ್ಚಿನ ಇದರಿಂದ ಹೇಳಿದ್ನಲ್ಲ, ಕೃಷಿ ರಂಗ ಅಂದಾಗ ಕೃಷಿ ರಂಗದ ಬಗ್ಗೆನೇ ಮಾತಾಡ್ತಾರೆ. ರಂಗಗೀತೆಗಳು ಅಂದರೆ ಹಂಗೆ ಮಾತಾಡ್ತಾರೆ. ಮತ್ತು ಮಹಿಳಾ ಆರೋಗ್ಯ ಸಮಸ್ಯೆಗಳು ಅಥವಾ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನ ಎಲ್ಲ ಇವುಗಳು ಮಾಡ್ತಿದ್ದಾರೆ. ಅದು ಇವತ್ತಿಗೂ ಕೂಡ ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಯಾರೂ ಕೂಡ ವಿಮುಖರಾಗಿಲ್ಲ. ಅವರಿಗೆ ಸಂಬಂಧಪಟ್ಟಂಗೆ ಒಂದು ತಯಾರಿ, ಒಂದು ಅಧಿಕೃತವಾಗಿ ಮತ್ತು ಸಕ್ಸಸ್ ಸ್ಟೋರಿಗಳ ಮೂಲಕ, ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕೆಗಳ ಮೂಲಕ ಹೇಳೋದ್ರಿಂದ ಶ್ರೋತೃಗಳಿಗೆ ಅದ್ರದ್ದು ಇಂಪ್ಯಾಕ್ಟ್ ಚೆನ್ನಾಗಾಗುತ್ತೆ. ಕತೆಗಳಲ್ಲ ಇಲ್ಲಿ ಬರೋದು, ಎಲ್ಲನೂ ಕೂಡ ನೈಜವಾದ ವ್ಯಕ್ತಿ ಚಿತ್ರಗಳು ಅಥವಾ ನೈಜವಾದ ಘಟನೆಗಳನ್ನ ಆಧರಿಸಿನೇ ನೀವು ಮಾಡಿರ್ತೀರ ರೇಡಿಯೋನಲ್ಲಿ ಕಾರ್ಯಕ್ರಮಗಳನ್ನ. ಹಾಗಾಗಿ ಅವರು ವಿಶ್ವಾಸಾರ್ಹತೆಯಿಂದ ಇರ್ತವೆ ಮತ್ತು ಜನರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತವೆ. ಅದು ಮುಂದಿನ ದಿನಗಳಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ. ರೇಡಿಯೋ ಬಗ್ಗೆ ತಾವು ಹೇಳುವಾಗ ಗಾಯನ ಬಗ್ಗೆನೂ ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಮ್ಮ ಕಡೆಯಿಂದ ತಮ್ಮ ಫೇವ್ರೆಟ್ ಗೀತೆ? ಪ್ರಕೃತಿಯೇ ಗುರು
ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ. ಕುಡಿವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಕುಡಿವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆವರೆ ಸ್ನಾನದುಡಿತದ ಹಾಡೆ ಮಂತ್ರ ನಿನಾದವು. ಶ್ರಮದ ಬೆವರೆ ಸ್ನಾನದುಡಿತದ ಹಾಡೆ ಮಂತ್ರ ನಿನಾದವು, ಹಾಡೆ ಮಂತ್ರ ನಿನಾದವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ. ಕಾರ್ಯಕ್ರಮದಲ್ಲಿ ಈ ಒಂದು ಹಾಡಿನ ಮುಖಾಂತರ ತಾವು ಒಂದು ಒಳ್ಳೆ ಸಂದೇಶ, ಜಗವೇ ಕೂಡಲ ಸಂಗಮ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯ ರೇಡಿಯೋ ಮೂಲಕ ಬೆಳಗಾವಿ ವಿಭಾಗದ ಜನತೆಗೆ ನೀವು ನೀಡಲು ಬಯಸುವ ಅಂತಿಮ ಸಂದೇಶ? ಎಲ್ಲ ಜನರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತು ನಾವು ಇಲ್ಲಿ ಬಂದಿರೋದೇ ಇದೊಂದು ಬೆಳಗಾವಿ ವಿಭಾಗ ಅಂದರೆ ಒಂದು ಪುಟ್ಟ ಭಾರತದ ಥರ ಇದೆ. ಒಂದೊಂದು ಜಿಲ್ಲೆಗೂ ಅದರದ್ದೇ ಆದ ಒಂದು ಗ್ರಾಮರ್, ವ್ಯಾಕರಣ ಇದೆ, ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಇದ್ದಂಗೆ ಒಂದಿಲ್ಲ, ಭಾಷಾ ಪರಂಪರೆ, ಹೀಗೆ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಏನಂತೀವಿ ಅದೆಲ್ಲ ಕೂಡ ನಮ್ಮ ವಿಭಾಗದಲ್ಲಿ ಇದೆ. ಎಲ್ಲರೂ ಕೂಡ ಈಗ ನಾನೇನು ಹೇಳಿದ್ದೀನಲ್ಲ ಎಲ್ಲನೂ ಈಗ ನಾನೇನು ದೊಡ್ಡ ದಾರ್ಶನಿಕಳಲ್ಲ ಅಥವಾ ದೊಡ್ಡ ಇವಳು ಅಲ್ಲ, ನನ್ನ ಸಂದೇಶ ಕೊಡುವಷ್ಟು. ಬಟ್ ನಮ್ಮ ಇದೊಂದು ಅದೃಷ್ಟ ಅಥವಾ ಒಂದು ಬ್ಲೆಸ್ಡ್ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿರೋದು. ಯಾಕೆಂದರೆ ಬೇರೆ ಪ್ರಾಪಂಚಿಕ ಜಗತ್ತು ಅಥವಾ ಬೇರೆ ಭೌಗೋಳಿಕ ಇದರೊಳಗಡೆ ಎಷ್ಟೊಂದು ಹವಾಮಾನದಲ್ಲೇ ಎಷ್ಟೊಂದು ವ್ಯತ್ಯಾಸ ಇರುವಂಥದ್ದು, ಎಷ್ಟು ಅನಾನುಕೂಲತೆಗಳು ಇರುವಂತಹ ಪ್ರದೇಶಗಳು ನಮ್ಮ ರಾಜ್ಯದಲ್ಲೂ ಇದ್ದಾವೆ, ಜಗತ್ತಲ್ಲೂ ಇದ್ದಾವೆ, ಬೇರೆ ಕಡೆನೂ ಇದೆ. ಇಲ್ಲಿ ನಾವು ನಿಸರ್ಗದಿಂದ ತುಂಬ ಬ್ಲೆಸ್ಡ್ ಆಗಿದ್ದೀವಿ, ತುಂಬ ಪಡ್ಕೊಂಡಿದ್ದೀವಿ. ಪಶ್ಚಿಮ ಘಟ್ಟಗಳನ್ನು ಹೊಂದಿದ್ದೀವಿ, ತುಂಬ ಅಸಂಖ್ಯಾತ ಜೀವ ವೈವಿಧ್ಯತೆ ಇದೆ, ಮತ್ತು ಕೃಷಿಗೆ ಪೂರಕವಾದ ವಾತಾವರಣ ಇದೆ. ಮತ್ತು ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಜಿಯಾಗ್ರಫಿಕಲ್ ಇದು ಕೂಡ ಇರಬೇಕು. ಎಲ್ರಿಗೂ ಇಂತಹ ಒಂದು ಅವಕಾಶ ಇರೋದಿಲ್ಲ. ನಾವಿಲ್ಲಿ ಹುಟ್ಟಿರೋದೇ ಒಂದು ಭಾಗ್ಯ ಅಂತ ನಾವು ಅಂದ್ಕೋಬೇಕು. ಮತ್ತು ನಮ್ಮ ವಿಭಾಗವನ್ನು ಅವ್ರವ್ರ ಊರನ್ನು ಅವರು ಮುಂದಕ್ಕೆ ತಂದರೆ ಖಂಡಿತ ಅವರು ಕೊಡಬಹುದಾದ ಒಂದು ಸಣ್ಣ ಕಾಣಿಕೆ ಅದನ್ನೇ. ಅವರ ಬದುಕು ಚೆಂದ ಆದರೆ ಸಮಾಜಕ್ಕೂ ಚೆಂದ ಅನಿಸುತ್ತೆ, ಊರಿಗೂ ಚೆಂದ ಅನಿಸುತ್ತೆ, ಜಿಲ್ಲೆಗಳು, ತಾಲೂಕು, ವಿಭಾಗ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ನಾನು ಅನ್ಸೋದು ಬ್ಲೆಸ್ಡ್ ಅಂತ ಅನ್ಕೋಬೇಕು. ಈ ವಿಭಾಗದಲ್ಲಿ ಇರೋರೆಲ್ಲರೂ ಕೂಡ ನಾವಿಲ್ಲಿ ಹುಟ್ಟಿರೋದೇ ಬ್ಲೆಸ್ಡ್ ಅಂತ ತಿಳ್ಕೊಂಡು ನಮ್ಮ ಒಂದು ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಖಂಡಿತ ಒಂದು ನಮ್ಮ ಜನ್ಮ ತಾಳಿದ ಭೂಮಿಗೆ ನೀಡಬಹುದಾದ ಒಂದು ದೊಡ್ಡ ಕೊಡುಗೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ. ಖಂಡಿತ ನಮ್ಮಿಂದ ನಿಸರ್ಗಕ್ಕೆ ಒಳಿತಾಗುತ್ತೋ ಇಲ್ವೋ, ಕೆಟ್ಟದ್ದಾಗಲಾರ್ದಂಗೆ ನೋಡಿಕೊಳ್ಳುವಂಥ ಒಂದು ಜಾಗೃತಿ ನಮ್ಮಲ್ಲಿ ಇರಲಿ ಅನ್ನೋದು ನನ್ನ ಒಂದು ಕೋರಿಕೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ನಿಮಗೂ ಕೂಡ ತುಂಬ ಧನ್ಯವಾದಗಳು. ನನ್ನನ್ನು ನಾನು ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿ ಈ ಥರದ್ದೊಂದು ಆಗಬೇಕು. ಯಾವಾಗ ಅವತ್ತಿಂದ ಅವತ್ತು ತಿರುಗಿ ನೋಡ್ತಾ ಇರ್ತೀವಿ ನಾವು. ಈಗ ಒಂದೇ ಸ್ಟ್ರೆಚ್ಚಲ್ಲಿ ಇಷ್ಟನ್ನು ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನನಗೂ ಕೂಡ ಇನ್ನು ನೆಕ್ಸ್ಟ್ಗೂ ಇದು ಒಂದು ಇಂಪ್ರೂವೈಸೇಷನ್ ಆಗೋಕ್ಕೆ ಇದು ಒಂದು ಸಾಧನ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಆಶಿಸ್ತಾ ನಿಮಗೆ ಅವಕಾಶ ನೀಡಿದ್ದಕ್ಕೆ ವೇಣುಧ್ವನಿಗೆ ಎಲ್ಲ ಟೀಮ್ನ ಎಲ್ಲ ಮೆಂಬರ್ಗೆ, ಇದನ್ನು ಆಯೋಜನೆ ಮಾಡಿದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.
ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.